ಬೈರೇಗೌಡ ಸಾತ್ 1000ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಗೆ ಉಚಿತ ಊಟದ ವ್ಯವಸ್ಥೆ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಕಾರ್ಖಾನೆಗಳ ಸ್ಥಾಪನೆಗಾಗಿ ನಡೆಯುತ್ತಿರುವ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ರೈತರು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಡೆಸುತ್ತಿರತಕ್ಕಂತ ಹೋರಾಟಕ್ಕೆ ಮಾನವ ಹಕ್ಕುಗಳ ಸ್ಥಾಪಕ ಅಧ್ಯಕ್ಷ ಸಿಎನ್ ಬೈರೇಗೌಡ ಅವರು ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಹೋರಾಟದ ಭಾಗವಾಗಿ ಇಂದು ಸುಮಾರು 1000ಕ್ಕೂ ಹೆಚ್ಚು ರೈತರಿಗೆ ಉಚಿತವಾಗಿ ಊಟ ಮತ್ತು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸುವ ಮೂಲಕ ಅವರು ರೈತ ಪರ ಕಾಳಜಿಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬೈರೇಗೌಡ ಅವರು, ಕಾರ್ಖಾನೆಗಳು ಬರೋದ್ರಿಂದಾಗಿ ರೈತರಿಗೆ ಅನ್ಯಾಯವಾಗ್ತಿದೆ. ಕೇವಲ ಅಲ್ಪ ಪ್ರಮಾಣದ ಪರಿಹಾರ ನೀಡಿ ರೈತರ ಭೂಮಿಯನ್ನು ಕಿತ್ಕೊಳ್ಳೋದು ಸರಿಯಲ್ಲ. ನಾನು ಮೂಲತಃ ರೈತ ಕುಟುಂಬದ ಮಗನಾಗಿರೋದ್ರಿಂದ ಕಷ್ಟದಲ್ಲಿರುವ ನನ್ನ ರೈತ ಬಾಂಧವರಿಗೆ ಅಳಿಲು ಸೇವೆ ಸಲ್ಲಿಸೋದು ನನ್ನ ಕರ್ತವ್ಯ. ಅದಕ್ಕಾಗಿಯೇ ಇಂದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ತಿಳಿಸಿದರು. ಇನ್ನು ಭೂಸ್ವಾಧೀನದ ವಿಚಾರವಾಗಿ ವಿವಿಧ ಸಂಘಟನೆಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ದು, ಒಂದು ಗುಂಪು ಭೂಮಿ ಕೊಡಲು ಸಿದ್ಧವಿದ್ದರೆ ಮತ್ತೊಂದು ಗುಂಪು ವಿರೋಧಿಸುತ್ತಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಅವರು, ಸಂವಿಧಾನದ ಅಡಿಯಲ್ಲಿ ಹೋರಾಟ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಆದರೆ ಅಂತಿಮವಾಗಿ ರೈತರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ತೀರ್ಮಾನ ಕೈಗೊಳ್ಳಬೇಕು. ಹೋರಾಟ ಯಾರೇ ಮಾಡಲಿ ನಮ್ಮ ಬೆಂಬಲ ಸದಾ ನ್ಯಾಯದ ಪರವಾಗಿರುತ್ತದೆ ಎಂದರು. ಕಾರ್ಖಾನೆಗಳು ಬರೋದ್ರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಬಹುದು ಅನ್ನೋದು ನಿಜ. ಆದರೆ ಅದು ರೈತರ ಅಸ್ತಿತ್ವಕ್ಕೆ ಧಕ್ಕೆ ತರುವಂತಿರಬಾರ್ದು. ನಾವು ರೈತರನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದಲೂ ಯೋಚಿಸಬೇಕಿದೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ವಿವಿಧ ಜಾತ್ರೆಗಳು ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೂ ಸಹ ವೈಯಕ್ತಿಕವಾಗಿ ನೆರವು ನೀಡೋದಾಗಿ ಅವರು ಭರವಸೆ ಕೊಟ್ಟರು. ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಗೌರವಾಧ್ಯಕ್ಷ ಕುಂದಲಗುರ್ಕಿ ನಟರಾಜ್, ಅನಿಲ್, ಬಾಬಾಜಾನ್, ವೆಂಕಟೇಶ್, ಮಧು ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಏನು ಈ ದಿನ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಒಳಪಟ್ಟಂಥ ಕೆಐಎಡಿಬಿದು ಕಾರ್ಖಾನೆಗಳ ವಿಚಾರವಾಗಿ ಈಗಾಗಲೇ ರೈತರ ಒಂದು ಸಂಘಟನೆಯಿಂದ ನಮಗೂ ಸಹ ಕರೆ ಕೊಟ್ಟಿರ್ತಾರೆ. ನಮ್ಮ ಹೋರಾಟಕ್ಕೆ ತಮ್ಮ ಬೆಂಬಲ ಸಹ ಇರಬೇಕು ಅಂತ. ಹಂಗಾಗಿ ಖಂಡಿತವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಅಂದರೆ ನಾವೆಲ್ಲ ಕಡೆ ಪ್ರತಿಯೊಬ್ಬರಿಗೂ ಯಾವುದೇ ಇದೇ ಸಂಘಟನೆ ಹಂದೆ ಯಾರೇ ಆಗಲಿ ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಅಂಥವ್ರಿಗೆ ಖಂಡಿತವಾಗಿ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಅಂತಂದ್ಬಿಟ್ಟು ಇವತ್ತು ಸುಮಾರು 1000 ಜನಕ್ಕೆ ಉಚಿತವಾಗಿ ಊಟ ಹಾಗೂ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಏನಪ್ಪ ಇದ್ರ ಉದ್ದೇಶ ಅಂತಂದರೆ, ಈಗ ಕಾರ್ಖಾನೆಗಳಲ್ಲಿ ಬಂದರೆ ಇಲ್ಲಿ ರೈತರಿಗೆ ಅನ್ಯಾಯ ಆಗುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ, ಈಗೇನೋ 1 ಎಕರೆ ಜಮೀನಿರೋದು ಒಂದಿಷ್ಟು ನಿಗದಿ ರೀತಿಯಲ್ಲಿ ಕೊಟ್ಟು ಹಣ ಕೊಟ್ಟು ತಗೊಂಡು ಹೋಗ್ಬಿಡ್ತಾರೆ. ನೆಕ್ಸ್ಟು ರೈತರು ಮಕ್ಕಳಲ್ಲಿ ಉಳ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಆ ರೈತರ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನಮ್ದಿದೆ. ಇವಾಗ ವಿಚಾರವಾಗಿ ಸುಮಾರು 2-3 ಸಂಘಟನೆಗಳು ಇದು ಪರ ಮತ್ತು ವಿರೋಧ ಎರಡೂ ಕಡೆ ವ್ಯಕ್ತಪಡಿಸ್ತಾ ಇದೆ. ಅದು ಇವಾಗ ಅವ್ರ ಕಡೆಯಿಂದನೂ ಹೋರಾಟಕ್ಕೆ ಹಮ್ಮಿಕೊಂಡ್ರೆ ನೀವು ಸಹಾಯ ಹಸ್ತ ನೀಡ್ತೀರಾ? ನೋಡಿ, ಈಗಾಗಲೇ ಆ ವಿರೋಧ ಪಕ್ಷದ ವಿರೋಧ ಅನ್ನೋ ಸಂಘಟನೆಗಳಿಗೆ ಅವರು ಸಹ ನಮಗೆ ಕರೆ ಕೊಟ್ಟಿದ್ದಾರೆ. ನಿನ್ನೆ ಪ್ರೆಸ್ ಮೀಟ್ಗೂ ಸಹ ನಮಗೂ ಕರೆ ಕೊಟ್ಟಿದ್ದಾರೆ. ಒಂದು ಸಂಘಟನೆಯವರು ಹೇಳ್ತಾ ಇದ್ದಾರೆ ನಾವು ಭೂಮಿ ಕೊಡಲ್ಲ ಅಂತ, ಮತ್ತೊಂದು ಸಂಘಟನೆಯವರು ಹೇಳ್ತಾ ಇದ್ದಾರೆ ನಾವು ಭೂಮಿ ಕೊಡ್ತಾ ಇದ್ದೀವಿ ಅಂತ. ಇದನ್ನ ತೀರ್ಮಾನ ಮಾಡೋಂಥದ್ದು ಸರ್ಕಾರ. ಹೋರಾಟ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೇನು ಸಂವಿಧಾನದಲ್ಲಿ ಹೋರಾಟ ಅಂತ ಏನು ಕೊಟ್ಟಿದ್ರು, ಅದು ಹೋರಾಟ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಆ ಹಕ್ಕಿನ ಪ್ರಕಾರವಾಗಿ ಪ್ರತಿಯೊಬ್ಬರು ಹೋರಾಟ ಮಾಡಬಹುದು. ಆ ಹೋರಾಟ ಮಾಡಾದ್ಮೇಲೆ ಅದನ್ನ ಕೈಗೆತ್ಕೊಂಡು ಕಾರ್ಯರೂಪಕ್ಕೆ ತರೋಂಥದ್ದು ಸರ್ಕಾರ ಆಗಿರ್ತದೆ. ಆ ಸರ್ಕಾರ ಅಥವಾ ಬೇಡ ಅಂತಲೂ ಕೊಟ್ಟರು ಸರಿ, ಅಥವಾ ಇಲ್ಲ ಕೊಡಲ್ಲ ಅಂದ್ರೂ ಕೂಡ ಸರಿ, ಏನೇ ಆಗಲಿ ಸಹ ನಮ್ಮ ರೈತರೇ ಇಲ್ಲಿ ಹೋರಾಟ ಮಾಡ್ತಾ ಇರೋದು. ನಾನು ಸಹ ಒಬ್ಬ ಮೂಲ ರೈತ ಕುಟುಂಬ ಮಗನೇ ಆಗಿರೋದ್ರಿಂದ ನಮ್ಮ ರೈತರು ಅದು ಯಾರೇ ಹೋರಾಟ ಮಾಡಿದ್ರು ಸಹ ಅವ್ರಿಗೊಂದು ಅನ್ನ ಕೊಡಬೇಕು ಅನ್ನೋದು ನಮ್ದೊಂದು ಆಸೆ ಇತ್ತು, ಒಬ್ಬ ರೈತನ ಮಗ ಆಗಿ. ಹಂಗಾಗಿ ನಾನು ಅವ್ರಿಗೆ ಅನ್ನ ಕೊಡ್ತಾ ಇದ್ದೀನಿ. ಈಗ ವಿರೋಧ ಸಂಘಟನೆ ಈಗಾಗಲೇ ನಾನು ಕರೆ ಕೊಟ್ಟಿದ್ದಾರೆ. ಅವರು ಸಹ ಕೇಳ್ತಾ ಇದ್ದಾರೆ, ಏನಣ್ಣ ನಮಗೂ ನೀವು ಸಪೋರ್ಟ್ ಮಾಡಬೇಕು ಅಂತ. ಖಂಡಿತವಾಗಪ್ಪ, ನಿಮಗೂ ಸಹ ನಾವು ಅನ್ನ ಕೊಡ್ತೀವಿ, ಇಲ್ಲ ಅಂತ ಕೇಳಲ್ಲ. ನಮ್ಮದು ಯಾರೇ ಹೋರಾಟ ಮಾಡಲಿ, ಯಾವುದೇ ಸಂಘ ಸಂಸ್ಥೆ ಆಗಲಿ, ರೈತರಾಗಲಿ, ಇನ್ನೊಬ್ಬರಾಗಲಿ, ಯಾರೇ ಹೋರಾಟ ಮಾಡಿ ನಮಗೆ ಕರೆ ಕೊಟ್ಟರೆ ನಾವು ಅನ್ನದಾನ ಒಂದು ಸೇವೆ ಕೊಡಬೇಕಾಗಿತ್ತು. ಮೊದಲಿಂದನೂ ಕೊಟ್ಕೊಂಡು ಬರ್ತಾ ಇದ್ದೀವಿ. ಹಂಗಾಗಿ ಅವ್ರಿಗೂ ಸಹ ಕೊಡ್ತೀವಿ, ಇವ್ರಿಗೂ ಸಹ ಕೊಡ್ತೀವಿ. ಅದನ್ನು ತೀರ್ಮಾನ ಮಾಡೋದು ಸರ್ಕಾರ. ಕೊಡ್ತೀರಾ ಸರ್ ಇವೆಲ್ಲ? ಖಂಡಿತವಾಗಿ ನೋಡಿ, ಜಾತ್ರೆ ಅನ್ನೋ ವಿಚಾರವಾಗಿ ಈಗಾಗಲೇ ನನಗೆ ಬೇರೆ ಬೇರೆ ಕಡೆಯಿಂದ ಜಾತ್ರೆಗೂ ಸಹ ನನಗೆ ಕರೆಗಳು ಬರ್ತಾ ಇದ್ದಾವೆ.
ಖಂಡಿತವಾಗಿ ಈಗ ನನಗೇನಾದರೂ ಕರೆ ಬಂದರೆ, ವೈಯಕ್ತಿಕವಾಗಿ ಕರೆಗಳು ಬಂದರೆ ಖಂಡಿತ ನಮ್ಮ ಕೈಲಾದಂಥ ಸಹಾಯ ನಾವು ಮಾಡ್ತಾ ಇದ್ದೀವಿ. ನಾವು ಹೇಳೋದು ಅಂದರೆ KEDB ವಿಚಾರವಾಗಿ ಅತಿ ಹಿಂದುಳಿದ ಒಂದು ನಮ್ಮ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ KEDB ಅವಶ್ಯಕತೆನ ಇಲ್ವಾ? ನನ್ನ ಪ್ರಕಾರವಾಗಿ ಇಲ್ಲಿ ಮೂಲತಃ ನಾವು ರೈತರು ಉಳ್ಕೊಬೇಕಂತಂದ್ರೆ ನಮಗೆ ಕಾರ್ಖಾನೆಗಳ ಅವಶ್ಯಕತೆ ಇಲ್ಲ ಒಂದು. ಬಟ್ ಇಲ್ಲಿ ಹಿಂದುಳಿದಿರ್ತಕ್ಕಂಥ ಒಂದು ತಾಲೂಕಾಗಿರೋದ್ರಿಂದ, ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಒಂದು ಕೇಳಬೇಕಂತಂದ್ರೆ ಕಾರ್ಖಾನೆಗೆ ಬರೋದೇ ಉತ್ತಮ ಅಂತ ನಾವು ಹೇಳ್ತೀವಿ.